ಹೇಳಬೇಕು, ಅವ್ರು ಕೂಡ ನಾನು ಬೆಳಿಬೇಕಂತೇಳಿ ಈ ಫೋಟೋ ಫೀಲ್ಡಿಗೆ ಬಂದ್ಮೇಲೆ ನನ್ನ ಮಾಧ್ಯಮ ಕ್ಷೇತ್ರದೊಳಗೆ ಸೇರ್ಕೊಂಡು ಹೀಗಾಗಿ ಈ ಕ್ಷೇತ್ರಕ್ಕೆ ನನಗೆ ಅದಕ್ಕೆ ಭಾಳ ಖುಷಿ ಆಗುತ್ತೆ. ಇವತ್ತು ಒಂದು ವೇಳೆಗೆ ನಾವು ಎಲ್ಲ ಛಾಯಾಗ್ರಹಕ್ಕೆ ಸೇರಿ ಅಂದ್ರೆ ಒಂದೇನೋ ಒಂದು ಕನಸದಲ್ಲೇ ಸೇರಿರ್ತೀವಿ. ಯಾಕಂದ್ರೆ ಈ ದಿನಮಾನೊಳಗೆ 2026 ನಾವು AI ಅಂತ ಒಂದು ತಂತ್ರಜ್ಞಾನದೊಳಗೆ ಪೈಪೋಟಿ ಮಾಡಿ ನಾವು ಪ್ರತಿಯೊಬ್ಬರು ಒಂದು ಕ್ಯಾಮ್ರಾ ತೊಗೊಂಡು ಅದ್ರ ಜೊತೆ ಒಂದು ಫೋಟೋ ಹೊಡೆದು ಅದನ್ನು ಎಡಿಟ್ ಮಾಡಿ ಕಸ್ಟಮರ್ ಕೊಟ್ಟು ಅವರಿಂದ ನಾವು ರೊಕ್ಕಾಯಿಸ್ಕೊಂಡು ನಾವು ಜೀವನ ಮಾಡ್ತೀವಿ ಅನ್ನೋದು ಒಂದು ಕನಸಿನ ಮಾತು. ಯಾಕಂದ್ರೆ ಇಂಥ ಡಿಜಿಟಲ್ ಯುಗದೊಳಗೂ ಕೂಡ ನಾವು ಹಳಿ ಕಾಲದನ್ನು ಹೊಸ ರೂಪದೊಳಗೆ ತೊಗೊಂಬಂದು ಮನೆಗೂ ತಪ್ಪಿಸ್ತಿಲ್ಲ, ಅದೊಂದು ಖುಷಿ ವಿಷಯ. ಅದನ್ನೆಲ್ಲ ನೀವು ಮಾಡಾಕ್ತಾರೆ, ಅದೊಂದು ವಿಶೇಷ. ಒಬ್ಬ ಫೋಟೋಗ್ರಾಫರ್ ಹೆಂಗಿರ್ಬೇಕಂದ್ರೆ ಅವ್ನ ಜಾತಿ ಕೇಳಂಗಿಲ್ಲ, ಅವ್ನ ವ್ಯಕ್ತಿ ಕೇಳಂಗಿಲ್ಲ, ನೀ ಹೆಂಗಿದೆ ಅಂತ ಕೇಳಂಗಿಲ್ಲ. ಅವ್ನು ಬಂದ ತಕ್ಷಣ ಒಂದು ನಮ್ಮ ಯಾವುದೋ ಒಂದು ಸಮಾರಂಭದೊಳಗೆ ಫಸ್ಟ್ನಾಗ ಜಗಲಿ ಕಳಿಸ್ತಾರೆ. ಅವ್ನು ಎದುರು ಸಂಬಂಧ ಕಳಿಸ್ತಾರೋ ದೇವರಿಂದ ಅವ್ನ ಕಾರ್ಯ ಪ್ರಾರಂಭ ಆಗಲಿಕ್ಕೆ ಕಳಿಸ್ತಾರೆ. ಅದನ್ನ ನಾವೆಲ್ಲ ಉಳಿಸ್ಕೋಬೇಕು. ಯಾಕಂದ್ರೆ ನಾವು ಅವ್ರ ಮನೆಯೊಳಗೆ ಹೆಜ್ಜೆ ಇಟ್ಟು ಒಂದು ಜಗಲಿಗೆ ಹೋಗಿ ಅಂದ್ರೆ ಅವ್ರ ಮೇಲೆ ಒಂದೇನೋ ಫೀಲ್ ಇಟ್ಟಿರ್ತಾರೆ, ಒಂದು ಭಾವನೆ ಇಟ್ಟಿರ್ತಾರೆ. ಆ ಭಾವನೆಯನ್ನು ನಾವು ಯಾವತ್ತೂ ಕಳ್ಕೋಬಾರ್ದು. ಅದೇ ಥರನಾಗಿ ನಾವು ಏನು ವರ್ಕ್ ಮಾಡ್ತೀವಿ ಅನ್ನೋದು ನಮಗೆ ಸ್ಯಾಟಿಸ್ಫೈ ಇರಬೇಕು. ಇವತ್ತಿನ ದಿನಮಾನೊಳಗೆ ನಾವು ಎಷ್ಟೇ ವರ್ಕ್ ಕೊಟ್ಟರು ಕೂಡ ಒಬ್ಬೊಬ್ಬರ ಸ್ಯಾಟಿಸ್ಫೈ ತಗೋಂಗಿಲ್ಲ. ಅದನ್ನು ಇಲ್ಲ ಸರ್ ನನಗೆ ಇದೇ ಥರ ಬೇಕು, ಇದೇ ಥರ ಬೇಕು, ನನಗೆ ಬೇರೆ ಥರ ವಿಡಿಯೋನೂ ಬೇಕು, ಏನೇನೋ ಕಿರಿಕಿರಿ ಮಾಡ್ತಾರೆ. ಅವನ್ನ ಎಲ್ಲವನ್ನು ಮೆಟ್ಟಿ ನಿಂತು ನಿಮ್ಮದೇ ಆದಂಥ ಒಂದು ವೇ ಒಳಗೆ ವರ್ಕ್ ಮಾಡ್ತಿರ್ತಿಲ್ಲ, ಅದೊಂದು ಖುಷಿ ವಿಷಯ. ಅದ್ರ ಜೊತೆಗೆ ನಮ್ಮ ಮುಧೋಳ ತಾಲೂಕುಗಳಿಗೆ ಹಲವಾರು ಛಾಯಾಗ್ರಾಹಕರು ನಿಮ್ಗೆ ಹಿಡ್ಕೊಂಡಲ್ಲ ಇನ್ನೂ ಕೂಡ ಅದಾರ. ಅವರು ಕೆಲವೊಂದಿಷ್ಟು ಮಂದಿ ಬಂದಿರಂಗಿಲ್ಲ, ಒಂದಿಷ್ಟು ಮಂದಿ ಬಂದಿರ್ತಾರೋ. ಅದು ನಾವು ಏನೋ ಒಂದು ಮಾಡ್ತೀವಿ ಅಂದ್ರೂ ಕೂಡ ಅದಕ್ಕೆ ಅರ್ಥ ಇರಬೇಕು. ಅಂಥದ ನಮ್ದು ಫೀಲ್ಡ್. ಈ ಪ್ರತಿಯೊಂದನ್ನು ಕೂಡ ಒಬ್ಬ ಕವಿ ಕಾಣದಂದ ಒಬ್ಬ ಫೋಟೋಗ್ರಾಫರ್ ಕಾಣ್ತಾನೆ. ಎಲ್ಲರೂ ನೋಡ್ದೆ ಬೇರೆ, ನಾವು ಫೋಟೋಗ್ರಾಫರ್ ನೋಡ್ದೆ ಬೇರೆ. ನಾವು ಏನೋ ಒಂದನ್ನು ಇದ್ದಂಗೆ ಅದನ್ನು ಡಿಫ್ರೆಂಟ್ ಆಗಿ ತೋರಿಸ್ತೀವಿ. ಒಂದು ಆ್ಯಂಗಲ್ ಅಂತ ತಗೋದನ್ನು 100 ಆ್ಯಂಗಲ್ ಒಳಗೆ ನಾವು ಚೆಕ್ ಮಾಡ್ಕಿಂದ ನಮ್ಗೆ ಯಾಕೆ ಚಲೋ ಅನಿಸ್ತತಿ, ಯಾರಿಲ್ಲ ಅನ್ನುವಂಥದ್ದು ಪ್ರತಿಯೊಂದನ್ನು ನಾವು ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಫೋಟೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು ಎಲ್ಲ ತೆಗೆದ ಕಸ್ಟಮರ್ಗೆ ನಮಗೆ ಏನು ನಿಗಂಗಿಲ್ಲ ಅದಕ್ಕಿಂತ ಕೂಡ ನಾವು ಹೆಚ್ಚಿನ ಪ್ರಮಾಣದೊಳಗೆ ನಾವು ಕಸ್ಟಮರ್ಗೆ ಸ್ಯಾಟಿಸ್ಫೈ ಆಗುವಂಗೆ ಮಾಡ್ತೀವಿ ಅಂತ ನಾವು ಛಾಯಾಗ್ರಾಹಕರೆಲ್ಲರೂ. ಇವತ್ತಿನ ದಿನಮಾನೊಳಗೂ ಕೂಡ ನಾವು ಏನೋ ಒಂದು ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನಮ್ಮ ಕೆಲಸ ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಬೇಕಾದಂಥ AI ತಂತ್ರಜ್ಞಾನ ಬರಲಿ. ನಾನು AI ಬಂದ್ಮೇಲೆ ಫೋಟೋಗ್ರಾಫರ್ ಮುಗಿತಪ್ಪ ಕೆಲಸ ತಿಳಿದು AIಗೆ ನಮ್ಗೆ ಏನೂ ಸಂಬಂಧ ಇಲ್ಲ. ಡೋಂಟ್ ನಾನು ತೆಲ್ಲೆ ಕೆಡಿಸ್ಕೋಬೇಕಾಗಿಲ್ಲ. AI ಜಸ್ಟ್ ಮಾಹಿತಿ ಅಷ್ಟೇ, ಆದರೆ ಕೆಲಸ ಮಾಡೋಂಗಿಲ್ಲ. ಒಂದು ಹಚ್ಚಿದ್ದ ಅದಕ್ಕೆ ಏನು ಹೇಳ್ತಿಲ್ಲ ಅದನ್ನ ಅಷ್ಟೇ ಮಾಡ್ತೇವೆ. ಮನುಷ್ಯ ಏನು ಹೇಳ್ತಾನಲ್ಲ ಅದನ್ನ ಮೀರಿದ್ದನ್ನು ಕೂಡ ಮಾಡುವಂಥ ಮನುಷ್ಯ. ನಮ್ಮ ಟ್ಯಾಲೆಂಟ್ AI ಹೊರತಾಗಿ ನಾವು ಟ್ಯಾಲೆಂಟ್ AI ಆಗಬಾರ್ದು. ಹಿಂಗಾಗಿ AIಗೆ ನಮ್ಗೆ ಏನು ಸಂಬಂಧ ಇಲ್ಲ. AI ಯಾವುದು ಮಾಹಿತಿ ಇನ್ನೂ ಕೂಡ ಉತ್ತಮ ರೀತಿಗೆ ಹೋಗೋಣ. ಎಲ್ಲರೂ ನಿಮ್ಮ ಕಾರ್ಯವನ್ನು ಅದ್ಭುತವಾಗಿ ಮಾಡಿರಿ. ಇನ್ನೂ ನಿಮ್ಮ ಹೆಚ್ಚಿನ ಕೆಲಸಗಳನ್ನ ಮಾಡ್ಕೋರಿ. ನಿಮ್ಮ ಫೋಟೋಗ್ರಾಫರ್ಸ್ ಏನದಲ್ಲ ಈಗ ಅಂದರೆ ನಿಮ್ಮ ಹೆಸರುಗಳದಾವ. ನಾನು ಆ ಹೆಸರುಗಳನ್ನ ಬ್ರ್ಯಾಂಡ್ ಮಾಡ್ಕೋರಿ. ನಿಮ್ಮ ಬ್ರ್ಯಾಂಡ್ ಮಾಡ್ಕೋರಿ. ನನ್ನ ಕಡೆ ಆ ಕ್ಯಾಮ್ರಾ ಐತಿ, ನನ್ನ ಕಡೆ ಈ ಕ್ಯಾಮ್ರಾ ಐತಿ. ಒಟ್ಟೆ ಡೋಂಟ್ ವೆರಿ. ನೀವೇನು ಟ್ಯಾಲೆಂಟ್ ಕೆಲಸ ಮಾಡ್ತಿಲ್ಲ, ನಿಮ್ಮ ಕೆಲಸನ ನಿಮ್ಗೆ ಗುರ್ತಾ ಮಾಡ್ತೀವಿ ಹೊರತಾಗಿ ನಿಮ್ಮ ಕ್ಯಾಮ್ರಾದಿಂದ ಏನು ವರ್ಕ್ ಮಾಡೋಂಗಿಲ್ಲ. ಬೇಕಾದಂಥ ಸೋನಿ ಕ್ಯಾಮ್ರಾ ಇದ್ದಂಗೆ ಕೂಡ ನಿಕಾನ್ ಕೂಡ ಕಾಂಪಿಟೇಷನ್ ಮಾಡ್ತಿರ್ತಾನೆ. ಅವ್ನಿಗೆ ಡಿಫ್ರೆಂಟ್ ಏನು ಅವ್ನ ಟ್ಯಾಲೆಂಟ್ ಅದ್ರೊಳಗೆ ತೋರಿಸ್ತಿರ್ತಾನೆ. ಹೀಗಾಗಿ ನಿಮ್ಮ ಟ್ಯಾಲೆಂಟನ್ನು ನೀವು ತೋರಿಸ್ಕೋರಿ. ಇದ್ರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನ ಪ್ರತಿಯೊಂದನ್ನು ಅಭಿವೃದ್ಧಿ ನಿಮ್ಮ ಊರ್ದಾಗಿರ್ಬೋದು, ನಿಮ್ಮ ಏರಿಯಾದಾಗಿರ್ಬೋದು, ಅವನ್ನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾದಾಗ ಹಾಕೋರಿ. ಅಂದ್ರೆ ಅದು ಒಂದು ಬೆಳೆಯೋಕೆ ಅನುಕೂಲ ಆಗುತ್ತೆ. ಕೆಲವೊಂದಿಷ್ಟು ಫೋಟೋಗಳನ್ನ ಏನು ಮಾಡ್ತಾರೆ ಗೊತ್ತಾನೆ, ಬರೀ ಹೊಡೆದ ಸಿಸ್ಟಮ್ ಒಳಗೆ ಹಾಕಿದ್ರು ಅಷ್ಟೇ ಅಲ್ಲ. ಅದ್ರ ಜೊತೆಗೆ ಅದನ್ನ ಏನು ಮಾಡಬೇಕು, ಅದನ್ನು ಜನರಿಗೆ ತಲುಪಿಸುವಂಥ ಕಾರ್ಯಗಳು ಮಾಡಿ. ಎಲ್ಲರೂ ಫೋಟೋಗ್ರಾಫರ್ ಫೋಟೋ ಹೊಡಿತಾರೆ ಹೊರತಾಗಿ ಅಲ್ಲ. ಒಬ್ಬರು ಫೋಟೋಗ್ರಾಫರ್ ಅದ್ಭುತವಾಗಿ ಫೋಟೋವನ್ನ ಹಿಡಿತಾನೆ, ಸೆರೆ ಹಿಡಿತಾನೆ. ಅದನ್ನು ಸೆರೆ ಹಿಡಿದನ್ನು ಏನು ಮಾಡೋದು, ಕ್ಯಾಮ್ರಾದಾಗ ಇಟ್ಕೊಂಡು PC ಒಳಗೆ ಹಾಕಿ ಯಾವಾಗಾರ ಬಂದು ತೆಗೆದು ನೋಡ್ರಲ್ಲ. ಅದನ್ನ ಏನು ನಮ್ಮ ಕಲೆ ಏನೈತೆ ಜನಕ್ಕೆ ಗೊತ್ತಾಗಬೇಕು. ಯಾಕಂದ್ರೆ ನಮ್ಮ ಇವತ್ತಿನ ಸೋಷಿಯಲ್ ಮೀಡಿಯಾದೊಳಗೆ ನಾವು ಅದನ್ನು ಯೂಸ್ ಮಾಡ್ಕೋಬೇಕು ಕಂಪಲ್ಸರಿ. ಪ್ರತಿಯೊಬ್ಬೊಬ್ಬರು ಅದನ್ನು ಯೂಸ್ ಮಾಡ್ಕೋರಿ. ನಿಮ್ಮಲ್ಲಿರೋ ಟ್ಯಾಲೆಂಟ್ಗಳಾಗಿರ್ಬೋದು, ನೀವು ಹೊಸ ಪಿಕ್ಚರ್ ತೆಗೆದಿರೋದು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿರಿ. ಅದಕ್ಕೆ ಹೊಸ ಹೆಸರುಗಳನ್ನು ಕೊಡ್ರಿ. ಅದನ್ನೆಲ್ಲ ಕಡೆ ವೈರಲ್ ಆಗೋಂಗೆ ಮಾಡ್ಕೋರಿ. ಯಾಕಂದ್ರೆ ನೀವು ಬೆಳಿತೀರಿ, ನಿಮ್ಮ ಫೋಟೋಗ್ರಾಫರ್ ನಿಮ್ಮ ಇದನ್ನು ಬೆಳಿತೈತಿ, ಅಂದರೆ ನಿಮ್ಮ ಸ್ಟುಡಿಯೋನು ಬೆಳಿತೈತಿ. ಹಿಂಗಾದ್ರೆ ಇಂಪ್ರೂವ್ಮೆಂಟ್ ಆಗೈತೆ. ಯಾಕಂದ್ರೆ ಫೋಟೋಗ್ರಾಫರ್ ಒಬ್ಬನಲ್ಲ ಬರೀ ಹೊಡ್ಕೋತೋದ್ರೆ ಆಗಿಲ್ಲ. ಯಾಕಂದ್ರೆ ರೊಕ್ಕನೂ ಭಾಳ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೂ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ರು ರೊಕ್ಕನೂ ಭಾಳ ಇಂಪಾರ್ಟೆಂಟ್. ಅದನ್ನು ಬರುವಂಗೆ ನಾವು ನೋಡ್ಕೋಬೇಕು. ಇವತ್ತಿನ ಮುಧೋಳದೊಳಗೆ ಲಕ್ಷ್ಮೀ ಫೋಟೋ ಸ್ಟುಡಿಯೋ ಅಂತದಾರ. ಅವ್ರ ಅಪ್ಪಾರ ಒಂದು ಫೋಟೋ ಹೊಡೆದ್ರೆ 3 ದಿನಕ್ಕೆ ಪ್ರಿಂಟ್ ಆಗಿ ಬರ್ತಿತ್ತು ಸರ್. ಅದು ನನಗೊಬ್ಬರು ಪತ್ರಕರ್ತ ಹೇಳಿದ್ರು ಅದ್ರ ಬಗ್ಗೆ. 3 ದಿನಕ್ಕೆ ಪ್ರಿಂಟ್ ಆಗಿ ಸೈಕಲ್ ಮ್ಯಾಗ ಇಲ್ಲಿಂದ ಮಿರಾನ್ ಫ್ಯಾಕ್ಟ್ರಿ ಹೋಗೋದು, ಅಲ್ಲಿ ಒಂದು ಫೋಟೋ ಹೊಡ್ಕೊಂಡು ಹೋಗೋದು, ಅದು ಹುಬ್ಳಿಗೆ ತೊಳಿಸಿ 3 ದಿನ ಪ್ರಿಂಟ್ ಆದ್ಮೇಲೆ ಬಂದ್ಮೇಲೆ ಅದನ್ನೆಲ್ಲ ಪ್ರಚಾರ ಮಾಡ್ತಿರ್ತಾರೆ. ಅಂಥ ಫೋಟೋಗ್ರಾಫರ್ ಒಳಗೆ ಅವರೆಲ್ಲ ಬೆಳೆದು ಬಂದ ನಮಗೊಂದು ವೇದಿಕೆ ಕೊಟ್ಟಾರೋ. ಆ ವೇದಿಕೆಯನ್ನೆಲ್ಲ ಸರಿಯಾಗಿ ಉಪಯೋಗಿಸ್ಕೊಂಡು ನಮ್ಮ
ನಮ್ಮತನ ಯಾವತ್ತೂ ಮರಿಬೇಡ. ನಾವು ಫೋಟೋಗ್ರಾಫರ್ ಅನ್ನೋದು ಯಾವತ್ತೂ ಕೀಳ ನೋಡಬೇಡ. ಯಾಕಂದ್ರೆ ನಮ್ಮಂತ ಅದೃಷ್ಟವಂತ ಯಾರಿಲ್ಲ. ಯಾಕಂದ್ರೆ ಪ್ರತಿ ಒಂದು ಫಂಕ್ಷನ್ದೊಳಗೆ ಮೇನ್ ಮುಂದಿರೋರು ನಾವು. ಯಾವುದೇ ಮದುವೆ ಸಮಾರಂಭ ಆಗಿರ್ಬೋದು, ಕೆಟ್ಟದಾಗಿರ್ಬೋದು, ಶುಭ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಾವು ಮೇನ್ ಇರ್ತೀವಿ. ಅದನ್ನ ಚೆನ್ನಾಗಿ ಉಪಯೋಗಿಸ್ಕೋಣ. ಅದ್ರ ಕೆಟ್ಟ ಹೆಸರು ಯಾರು ಮಾಡ್ಕೋಬೇಡ್ರಿ. ಇದ್ರೊಳಗೆ ಹುಡುಗಿಯರ್ ಲಪ್ಟಾನ್ ಬಾಳಕಿರ್ತಾವೆ, ಅದನ್ನ ಯಾರು ಮಾಡಕೋಬೇಡ್ರಿ. ಅದನ್ನ ಮಾಡಿದ್ರೆ ಜೀವನ ಮುಗಿತೆ. ಯಾಕಂದ್ರೆ ಇದೊಂದು ಮೇನ್ ಇಂಪಾರ್ಟೆಂಟ್. ಯಾಕಂದ್ರೆ ನಮ್ಮನ್ನು ನಾವು ಮರಿಬಾರ್ದು. ನಾವು ಏನಿದೀವಿ ನಮ್ಗೆ ಗೊತ್ತಿರಬೇಕು. ನಮ್ಮ ತನ ನಾವು ಬಿಟ್ಟು ಕೊಡಬೇಡ್ರಿ. ನಾವು ಯಾರಿಗೂ ಕೀಳಲ್ಲ. ನಮ್ಮ ಅಂತಿರ್ತಾರೆ ಎಷ್ಟೋ ಮಂದಿ ಫೋಟೋಗ್ರಾಫರ್, ನಾವು ಫೋಟೋಗ್ರಾಫರ್ ನಮ್ಗೆ ಕೀಳೋದಂತೂ ಯಾವ ಯಾರಿಗೆ ಕೀಳೋದು ಇಲ್ಲ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಫೋಟೋಗ್ರಾಫರ್ ಇಸ್ ಬೆಸ್ಟ್ ಲೈಫ್. ನಮ್ಮಂಥ ಅದ್ಭುತವಂತ ಜೀವನ ಮಾಡೋರೇ ಇರಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋಗ್ತೀವಿ, ಪ್ರತಿಯೊಂದು ನೋಡ್ತೀವಿ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀವಿ, ಪ್ರತಿಯೊಂದು ತಿಳ್ಕೊತೀವಿ, ಪ್ರತಿಯೊಬ್ಬರ ಬಗ್ಗೆ ಹೇಳ್ತೀವಿ, ನಮ್ಮ ಬಗ್ಗೆ ಕಲ್ಪನೆ ಇರ್ತೈತಿ. ಎಂದೋ ಕಾಣದ್ದನ್ನು ನಾವು ಕಾಣ್ತೀವಿ. ಎಲ್ಲಿ 2001 ಆಗಿದ್ದನ್ನು ಇವತ್ತು ನಮ್ಮ ಸಿಸ್ಟಮ್ ಒಳಗೆ ತೆಗೆದು ನೋಡೋ ಎಷ್ಟು ಖುಷಿ ಆಗುತ್ತೆ ನಮಗೆ. ಯಾಕಂದ್ರೆ ನಾವು ಮಾಡಿದ ವರ್ಕ್ ಅದ, ನಾವು ಮಾಡಿದಂಥ ಇವತ್ತು ನಾವು ಮಾಡಿದಂಥ ವರ್ಕ್ ಇಡೀ ಜಗತ್ತನ್ನು ನೋಡ್ತಿರ್ತದೆ. ಅಂದ್ರೆ ಅದೊಬ್ಬರು ಫೋಟೋಗ್ರಾಫರ್ ಇರುವಂಥ ಒಂದು ಕಲೆ. ಆ ಕಲೆಯನ್ನು ನಾವು ಮಾಡ್ತಿದ್ದೀವಿ ಅಂದ್ರೆ ನಾವು ಹೆಮ್ಮೆ ಪಡಬೇಕು. ನಮ್ಮ ಬಗ್ಗೆ ನಾವು ಯಾವತ್ತೂ ಕೀಳಾಗಿ ನೋಡೋಕೆ ಹೋಗ್ಬೇಡ್ರಿ. ನಮ್ಮ ಫೋಟೋಗ್ರಾಫರ್ ಒಂದು ಹೆಮ್ಮೆ ಇರಲಿ. ಎಲ್ಲೋ ಹೇಳ್ಕೊಂಡ್ರು ಕೂಡ ಈಗ ಎಷ್ಟೋ ಮಂದಿಗೆ ಕನ್ಯಾ ಕೊಡೋದಂತ ಫೋಟೋಗ್ರಾಫರ್ಸ್ ಎದಕ್ಕೆ ಕೊಡಂಗಿಲ್ಲ. ಅವ್ರಿಗಿಂತ ತಾಪಣ ದುಡ್ತೀವಿ. ಯಾವ ಇಂಜಿನಿಯರ್ ಮಾಡಿದಂಥ ಕೆಲಸ ಕೂಡ ನಾವು ಮಾಡ್ತಿರ್ತೀವಿ. ಇವತ್ತು ಅಂಥ ದಗದ ನಾವು ಮಾಡಾಕ್ತೀವಿ. ನಮ್ಗೆಲ್ಲರಿಗೂ ಒಂದು ಅವಕಾಶನ ಚೆನ್ನಾಗಿ ಬಳಸ್ಕೋಣ. ಯಾರು ಕೂಡ ಎಲ್ಲರೂ ನಾವು ಸಹೋದರಂತೆ ಬಾಳೋಣ. ಒಂದು ಹೆಚ್ಚು ಒಂದು ಕಮ್ಮಿ ಇರ್ಬೋದು ಕೂಡ, ಇದ್ರೊಳಗೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋರಂತ ನಾನು ಈ ಮೂಲಕ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಅವಿನಾಶ್ ಅವರಿಗೆ ಧನ್ಯವಾದಗಳು. ಈಗಿದ್ದಾಗ ನಮ್ಮ ಒಂದು ದಿನಾಚರಣೆಯನ್ನು ಈ ದೇವರ ಮಕ್ಕಳ ಜೊತೆ ಆಚರಿಸ್ತೀವಿ ಅಂದರೆ ನಮ್ಮಂಥ ಅದೃಷ್ಟವಂತರು ಯಾರಿಲ್ಲ. ಅದಕ್ಕಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಧ್ಯಕ್ಷರನ್ನು ಒಳಗಡೆ ಎಲ್ಲರನ್ನು ಮತ್ತು ಈ ಶಾಲೆಯ ಸಿಬ್ಬಂದಿ ವರ್ಗವನ್ನು ಕೂಡ ನಾನು ಇಲ್ಲಿ ಸ್ಮರಿಸುತ್ತಾ ವೇದಿಕೆ ಮುಖಾಂತರ ಎಲ್ಲರಿಗೂ ವಿಶ್ವ ಛಾಯಾಗ್ರಾಹಕ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ಇಷ್ಟೊತ್ತನ ಕುಷ್ಟಿಯವರು ಮಾತಾಡಿದರು, ನಂತರ ನಮ್ಮ ವಿಜು ಪವರ್ ಅವರು ಕೂಡ ಮಾತಾಡಿದರು. ಭಾಳ ಸುಂದರವಾಗಿ ಮಾತಾಡಿದರು. ಈ ವೃತ್ತಿ ಅನ್ನೋದು ಎಲ್ಲರಿಗೂ ಸಿಗಂಗಿಲ್ಲ. ಕೆಲವನ್ನ ಆರಿಸ್ಕೊಂಡು ಬರ್ತದೆ. ಆ ವೃತ್ತಿ ಆರಿಸ್ಕೊಂಡು ಬಂದಿರ್ತದಲ್ಲ, ಆ ವೃತ್ತಿಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕು. ನಾವು ಸಾಕಷ್ಟು ಇಲ್ಲಿ ವೇದಿಕೆ ಮೇಲೆ ಹಿರಿಯರಾದ ಅವ್ರ ಮಾರ್ಗದರ್ಶನ ತಗೋಬೇಕು. ನಾವು ಅವರಿಗೆ ಕಿಮ್ಮತ್ತು ಕೊಡಬೇಕಂತ ದೊಡ್ಡವರಿಗೆ. ನಮ್ಮ ಫೋಟೋಗ್ರಾಫರ್ ಅಂದ್ರೆ ಈಗ ಸಾಕಷ್ಟು ಹೇಳಿದ್ರು, ನಾವು ಈಗ ಹಂಗೆಲ್ಲ ಪಡ ಇರ್ತಾವ ಅದನ್ನು ನಾವು ಹುಷಾರಿರಬೇಕು. ಕಚ್ಚೆ ಕೈ ಬಾಯಿ ತನ್ನಿಚ್ಚದ್ರು ಅಚ್ಚುತ್ತನಪ್ಪ ಅಜ್ನಪ್ಪ ಸರ್ವಜ್ಞ ಅಂತ ಹೇಳ್ತಾರೆ. ಅಂದರೆ ನಾವು ನೋಡೋರ ಕಣ್ಣಿಗೆ ಯಾವ ಥರ ಇರಬೇಕಪ್ಪ ಅಂತಂದರೆ ಒಂದು ಸಹೋದರ ಭಾವನೆ ಇರಬೇಕು. ಆ ರೀತಿ ನಾವು ಇರಬೇಕು. ಬರೀ ಫೋಟೋಗ್ರಾಫರ್ ಒಂದು ಕುಟುಂಬ ಅವತ್ತಿನ ಕಾರ್ಯಕ್ರಮ ಅಂದ್ರೆ ಆ ಕುಟುಂಬ ನಾವು ಆ ರೀತಿಯಾಗಿ ನಾವು ನಡ್ಕೋಬೇಕು. ನಮ್ಮ ರೀತಿ ನೀತಿ ನಡತೆ ಈ ರೀತಿ ಇದ್ದು ಅಂದ್ರೆ ಆ ಫೋಟೋಗ್ರಾಫರ್ ಹೇಳಬೇಕು ಭಾಳ ಚಂದ. ಒಂದು 5 ನಿಮಿಷ ಲೇಟ್ ಆಗಿರ್ತೈತಿ, ನಿಂದಿರಬೇಕು. ನಾವು ಇನ್ನೊಂದು ಕಾರ್ಯಕ್ರಮ ಸುಳ್ಳು ಹೇಳ್ಬಾರ್ದು. ಹಂಗಿಂತ ನಾವು ಅದ್ರ ಮೊದಲೇ ಹಿಡಿಯಬಹುದು. ಅದಕ್ಕಾಗಿ ಸಾಕಷ್ಟು ಎಲ್ಲರೂ ತಮ್ಮ ವೃತ್ತಿಯನ್ನ ತಂದೆ ತಾಯಿ ದೇವರನ್ನ ಪ್ರೀತಿಸಿ ತಮ್ಮ ವೃತ್ತಿಯಲ್ಲಿ ತೊಡಗಿಸಿಕೋಬೇಕಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಇವತ್ತಿನ ಶುಭಾಶಯಗಳು. ನಮ್ಮ ಎಲ್ಲ ಹಿರಿಯ ಛಾಯಾ ಅವರಿವರೆಗೆ ಎಲ್ಲ ಛಾಯಾ ಮಿತ್ರರಲ್ಲಿ ವಂದಿಸುತ್ತಾ ಮುಧೋಳ ತಾಲೂಕ ಎಲ್ಲ ಛಾಯಾಚಿತ್ರಗ್ರಾಹಕರನ್ನ ಅವರಲ್ಲಿ ವಂದಿಸುತ್ತಾ ಈ ಒಂದು ಶಾಲೆಯ ಟೀಚರ್ಸ್ ಅವರಿಗೂ ಕೂಡ ವಂದಿಸುತ್ತಾ ಮುದ್ದು ಮಕ್ಕಳಿಗೆ ಶುಭಾಶಯಗಳನ್ನು ತಿಳಿಸುತ್ತಾ 100 ನಾವೆಲ್ಲ ಅನುಭವದ ಛಾಯಾಗ್ರಾಹಕರು ಸೇರಿಕೊಂಡು ಬಹಳ ಸಂತೋಷ. ಯಾಕಂತಂದ್ರೆ ಮೊಬೈಲ್ ವಿವೇಕನ ಕಲೆ ಹಾಗೆ ಈ ಫೋಟೋಗ್ರಾಫಿಯನ್ನು ನಾವು ಪ್ರೀತಿಸಬೇಕು. ಮೊದಲು ನಮ್ಮ ಸಂಘವನ್ನು ಪ್ರೀತಿಸಬೇಕು, ಹಿರಿಯರಿಗೆ ಗೌರವ ಕೊಡಬೇಕು. ಹಾಗೆ ನಾವೆಲ್ಲರೂ ಛಾಯಾಗ್ರಾಹಕರು ಒಕ್ಕಟ್ಟಾಗಿ ಒಂದಾಗಿ ಈ ಸಂಘವನ್ನು ಬೆಳೆಸಿಕೊಂಡು ಹೋಗೋಣ.
ಅಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ನಾನು ಮಾತನಾಡಲು ಛಾಯಾಗ್ರಾಹಕರ ಸಂಘದಲ್ಲಿ 68 ಜನ ಸದಸ್ಯರಾಗಿದ್ದಾರೆ. 69 ಹಾಗೆ 69 ಮಂದಿದು ಆಶ್ರಯ ಯೋಜನೆಯ ಫಾರ್ಮ್ಗಳನ್ನು ತುಂಬಿ ಕಳಿಸಿದ್ದೀವಿ. ಆದ ಕಾರಣ ಇನ್ನೂ ಯಾರು 2,000 ರೂಪಾಯಿ ಕೊಟ್ಟು ಸದಸ್ಯತ್ವ ಹೊಂದಿಲ್ಲ ಅವರು ದಯವಿಟ್ಟು 2,000 ರೂಪಾಯಿ ಕೊಟ್ಟು ಸದಸ್ಯತ್ವ ಮಾಡಿಕೊಳ್ಳಿ. 210 ರೂಪಾಯಿ ಕೊಟ್ಟು ಆಶ್ರಯ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಿ. ಸಾರಿ 210 ಅಂದ್ರೆ 100 ರೂಪಾಯಿ ನಾವು ವರ್ಷದೊಮ್ಮೆ ಸುಮಾರು 100 ರೂಪಾಯಿ ಜಾಸ್ತಿ ಹೇಳ್ತೀವಿ. ಅಂದ್ರೆ ವರ್ಷಕ್ಕೊಮ್ಮೆ 10 ರೂಪಾಯಿ ಕೊಡಿಸಿ 100 ರೂಪಾಯಿ ಯಾರು ನಮ್ಮ ತಾಲೂಕಿನ ಎಷ್ಟು 90 ಮೆಂಬರ್ಸು 100 ಮೆಂಬರ್ಸು ಇರ್ತಾವಲ್ಲ ಒಮ್ಮೆ ಕಟ್ಬಿಡಾಕ ಅಂತೇಳಿ ಆ ವ್ಯವಸ್ಥೆ ಮಾಡಿ ಅದಕ್ಕೆ ನೀವು ಇನ್ನೂ ಯಾರು ಸದಸ್ಯರಾಗಿಲ್ಲ ದಯವಿಟ್ಟು ಸದಸ್ಯರಾಗಬೇಕು, ಸದಸ್ಯತ್ವವನ್ನು ಪಡ್ಕೋಬೇಕು. ಹೊಸ ಹುಡುಗರು ಯಾರಾಗಿಲ್ಲ ಸ್ವಲ್ಪ ಬಂದಿರೋ ಕೈ ಎತ್ತಿ ಬಿಡ್ರಲ್ಲ ಯಾರಾಗಿಲ್ಲ ಸರಿ ಬಸವೇಶ್ವರ ಗುಲಬುರ್ಗಿ ಸುಚಿತ ಬಸವೇಶ್ವರ ಗುಲಬುರ್ಗಿ ಸುಚಿತ ಬಸವೇಶ್ವರ ಬಿರಮದೆ ಮೇದಿನಿ ನೀನಾದೆ ಶರಣ ಧೀಮದೆ ಮೇದಿನಿ ನೀನಾದೆ ಶರಣ ಭಕ್ತರಣ ಉತ್ತರಿಸಿ ಬರದೆ ನಿಧಾನ ಧೀಮನ ಬೀರಿದಿ ನೀನಾದೆ ಶರಣ ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಗುಲ್ಬುರ್ಗಿ ಸುಚಿತ ಬಸವೇಶ್ವರ ಗುಲ್ಬುರ್ಗಿ ಸುಚಿತ ಬಸವೇಶ್ವರ